ಇದು ಪಬ್ಲಿಕ್ ನೆಕ್ಸ್ಟ್ ಫಾಲೋ ಅಪ್ ವರದಿ. ಗೋಕುಲ ರಸ್ತೆ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ವಾಣಿಜ್ಯ ಮಳಿಗೆಗಳ ಆರಂಭ, ಅಧಿಕಾರಿಗಳು ಮೌನ. ನೆಪಕ್ಕೆ ಮಾತ್ರ ಭೇಟಿ ನೀಡಿದ್ರ ತಹಶೀಲ್ದಾರ್ ಮಹೇಶ್ ಗಸ್ತೆ ಸಾಹೇಬ್ರು. ವಾಣಿಜ್ಯ ಮಳಿಗೆ ಕಟ್ಟೋದಕ್ಕೆ ಪರವಾನಗಿ ಕೊಟ್ರ ಪಾಲಿಕೆ ಅಧಿಕಾರಿಗಳು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಯಾವುದಾದರೂ ವಾಣಿಜ್ಯ ಮಳಿಗೆ ಕಟ್ಟಡ ನಿರ್ಮಿಸಬೇಕಾದರೂ ಪಾಲಿಕೆಯಿಂದ ಅನುಮತಿ ಪಡೆಯಬೇಕು. ಕೆಇಬಿ ಹತ್ತಿರ ಪರವಾನಗಿ ಪಡೆಯಬೇಕು. ಇದ್ಯಾವುದನ್ನು ಪಡೆಯದೆ ಹುಬ್ಬಳ್ಳಿಯ ಫಾರ್ಶ್ ಏರಿಯಾ ಗೋಕುಲ ರಸ್ತೆಯಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದು ಇದು ಬೇರೆ ಬೇರೆ ಮಾಲೀಕತ್ವ ಹೊಂದಿದೆ. ಆದರೆ ಇಲ್ಲಿ ಯಾವುದೇ ರೀತಿಯ ಪಾಲಿಕೆಯಿಂದ ಪರ್ಮಿಷನ್ ಪಡೆಯದೆ ವಾಣಿಜ್ಯ ಮಳಿಗೆಯ ಶೆಡ್ ನಿರ್ಮಿಸಿ ಮಾರಾಟ ಕೂಡ ಆರಂಭ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ನೆಕ್ಸ್ಟ್ನಲ್ಲಿ ನಿರಂತರ ಸುದ್ದಿ ಬಿತ್ತರಿಸಲಾಗ್ತಾ ಇದೆ. ಅಧಿಕಾರಿಗಳು ಕೂಡ ಆಯ್ತು ಕ್ರಮ ಜರುಗಿಸ್ತೇವೆ ಅಂತ ಹೇಳಿ ಹಾರಿಕೆ ಉತ್ತರ ಕೊಟ್ಟು ಕೈ ತೊಳೆದುಕೊಳ್ಳುತ್ತಾ ಇದ್ದಾರೆ. ತಿಂಗಳುಗಳು ಕಳೆದರೂ ಕೂಡ ಏನೇನೂ ಕ್ರಮ ಮಾತ್ರ ಆಗ್ತಾನೇ ಇಲ್ಲ. ಹೌದು, ಗೋಕುಲ ರಸ್ತೆಯ ಮುಖ್ಯ ರಸ್ತೆಯ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ನಿವಾಸಕ್ಕೆ ತೆರಳುವ ರಸ್ತೆ ಕೃಷ್ಣಾಪುರ ಓಣಿಯಲ್ಲಿ ಮಾಲೀಕನೊಬ್ಬ ಅಗ್ರಿಕಲ್ಚರ್ ಲ್ಯಾಂಡ್ನಲ್ಲಿ ಯಾವುದೇ ರೀತಿಯ ಪೋಡಿ ಆಗದೆ ಇದ್ರೂ ಪಾಲಿಕೆ ಅನುಮತಿ ಇಲ್ಲದೆ ರಾಜಾರೋಷವಾಗಿ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡ್ತಾ ಇರುವ ಆರೋಪ ಕೇಳಿಬಂದಿತ್ತು. ಈ ಜಾಗ ಉತ್ತಾರದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇದೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಮಾಲೀಕತ್ವ ಹೊಂದಿದೆ. ಆದರೆ ಯಾವುದೇ ರೀತಿ ಪಾಲಿಕೆಯಿಂದ ಅನುಮತಿ ಪಡೆಯದೆ ಶೆಡ್ ನಿರ್ಮಿಸಿದ್ದಾರೆ. ಈ ಬಗ್ಗೆ ಈ ಅಕ್ರಮ ಶೆಡ್ ನಿರ್ಮಾಣದ ಬಗ್ಗೆ ಹುಬ್ಬಳ್ಳಿ ಸಿಟಿ ತಹಶೀಲ್ದಾರ್ ಮಹೇಶ್ ಗಸ್ತೆ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಸಂಬಂಧಿಸಿದ ದಾಖಲಾತಿ ನೀಡಲು ಹೇಳಿದ್ರು. ಆದರೆ ಇಲ್ಲಿಯವರೆಗೂ ಯಾವುದೇ ಕ್ರಮ ಆಗೇ ಇಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್, ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ಅವರು ಕೂಡ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ರು. ತಿಂಗಳು ಕಳೆದರೂ ಇದುವರೆಗೂ ನೋ ರೆಸ್ಪಾನ್ಸ್. ಇದು ಪಾಲಿಕೆಯ ವಲಯ ಕಚೇರಿ 7ರ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದು ಕೆಇಬಿ ಅಧಿಕಾರಿಗಳು ಕರೆಂಟ್ ನೀಡಲು ಹೇಗೆ ಅನುಮತಿ ಕೊಟ್ರೆ? ಅಷ್ಟೇ ಅಲ್ಲದೆ ಇಷ್ಟೊಂದು ರಾಜಾರೋಷವಾಗಿ ಅಕ್ರಮ ವಾಣಿಜ್ಯ ಮಳಿಗೆಗಳು ಆರಂಭವಾದರೂ ಅಧಿಕಾರಿಗಳು ಯಾಕ್ರಿ ಸುಮ್ಮನೆ ಕುಳಿತಿದ್ದೀರಿ? ಇದನ್ನೆಲ್ಲ ಗಮನಿಸಿದ್ರೆ ಕೈಗೆ ಕಾಂಚಾಣ ಆಗಿರಬಹುದು ಅಂತ ಸಾರ್ವಜನಿಕ ವಲಯದಲ್ಲಿ ಪೀಸು ಮಾತುಗಳು ಕೇಳಿ ಬರ್ತಾ ಇವೆ. ಬಡವರ ಚಿಕ್ಕ ಪುಟ್ಟ ಡಬ್ಬಾ ಅಂಗಡಿಗಳಿಗೆ ಕಣ್ಣು ಹಾಕುವ ಪಾಲಿಕೆ ಅಧಿಕಾರಿಗಳೇ ಇಂತಹ ದೊಡ್ಡ ಶೆಡ್ ನಿರ್ಮಿಸಿದ್ದಾರಲ್ಲ, ಇದು ನಿಮಗೆ ಕಾಣಿಸ್ತಾ ಇಲ್ವೇ? ಈಗಲಾದರೂ ಇತ್ತ ಗಮನ ಹರಿಸಿ ಪರವಾನಗಿ ಪಡೆಯದೆ ಅಕ್ರಮ ಶೆಡ್ ನಿರ್ಮಿಸಿದವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ.